ಸ್ನೇಹಿತರೆ ನಮಸ್ಕಾರ. ಇವತ್ತು ಕೊತ್ತಂಬರಿ ಸೊಪ್ಪಲ್ಲಿ ಪಚಡಿ ಮಾಡೋಣ. ಮಿನಿಮಮ್ 10 ದಿನ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಬ್ಯಾಚುಲರ್ಸ್ ಬಿಸಿ ಬಿಸಿ ಅನ್ನ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಪಚಡಿ ತಿಂದರೆ ಕಳೆದೋಗ್ತೀರಾ, ಅಷ್ಟು ಸಖತ್ತಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಅಡುಗೆ ಶುರು ಮಾಡೋಣ. ಬೇಗ ಎದ್ದು ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪು ತಂದು ಕ್ಲೀನ್ ಮಾಡಿ ವಾಶ್ ಮಾಡಿ ಪೀಸ್ ಮಾಡಿ ಇಟ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮಿನಿಮಮ್ 50% ಮಾತ್ರ ಫ್ರೈ ಮಾಡಿ ಒಂದು ಜಾರ್ಗೆ ಹಾಕಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ಒಂದು ಬೌಲಲ್ಲಿ ಇಟ್ಟು ಬಿಸಿನೀರು ಹಾಕಿ ಒಂದು 10 ನಿಮಿಷ ಬಿಡಿ. ಪೇಸ್ಟಾಗಿ ರುಬ್ಬಿ ಅದನ್ನು ಜಾರ್ಗೆ ಹಾಕೊಳ್ಳಿ. ಇನ್ನೊಂದು ಸೈಡ್ ಬಾಣಲಿ ಬಿಸಿ ಆಗಿದ ತಕ್ಷಣ ಸಾಸಿವೆ 2 ಸ್ಪೂನ್ 1 ಸ್ಪೂನ್ ಮೆಂತ್ಯ ಫ್ರೈ ಮಾಡಿ ಪುಡಿ ಮಾಡಿ ಅದು ಜಾರ್ಗೆ ಹಾಕಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಖಾರದ ಪುಡಿ 2 ಸ್ಪೂನ್ ಹಾಕಿ ಪೇಸ್ಟಾಗಿ ರುಬ್ಕೊಳ್ಳಿ. ಬಿಸಿ ಬಿಸಿ ಕಾಯುವ ಪಾತ್ರೆಯಲ್ಲಿ 1 ಸ್ಪೂನ್ ಸಾಸಿವೆ 1 ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕರಿಬೇವು ಹಾಕಿ ರುಬ್ಬಿರುವಂಥ ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡಿ ರೆಡಿ ಆಯಿತು ಪಚಡಿ. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆಯನ್ನು ಸೂಪರಾಗಿರುತ್ತೆ. ಮಜಾ ಮಾಡಿ.